ಬರಬೇಕು ಟು ಟೀಮ್ ವೀರ ಕನ್ನಡಿಗ ಬುಲ್ಸ್. ಓಕೆ, ಅದೇ ರೀತಿಯಾಗಿ ಆಕ್ಷನ್ ಬ್ಯಾಚ್ ನೀಡಲಾಗ್ತಾ ಇದೆ ಟು ದ ಟೀಮ್ ವೀರ ಕನ್ನಡಿಗ ಬುಲ್ಸ್. ದಿಲೀಪ್ ರಾಜ್ ಸರ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದಾಗಿ ಪ್ರೆಷರ್ ಇದೆಯಾ? ಪ್ರೆಷರ್ ಒಂದೇ ನಿಮಿಷ, ದಯವಿಟ್ಟು ನಿಂತಿರೋರೆಲ್ಲರೂ ಕೂತ್ಕೋಬಹುದಾ? ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಎಲ್ಲರೂ ಮಾಧ್ಯಮದ ಕ್ಯಾಮ್ರಾಗಳಿಗೆ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಇವತ್ತು ಸೋಲಿಸಲೇಬೇಕು ಆ ಥರದ್ದೆಲ್ಲ ಬರೀ ಟೈಮ್ ಫ್ರೇಮಲ್ಲಿ ಮಾತ್ರ. ನಾವೇನು ಪಾಯಿಂಟ್ಸ್ ಗೆಲ್ತೀವಿ ಆ ಪಾಯಿಂಟ್ಸ್ ಮಾತ್ರ. ಅದರ್ವೈಸ್ ಎಲ್ಲರೂ ಚಾಂಪಿಯನ್ಸ್ ಇದೆ. ಬಿಕಾಸ್ ಸ್ಪೋರ್ಟ್ಸ್ನ ಇಷ್ಟಪಡೋರು ದೇ ಆರ್ ಆಲ್ವೇಸ್ ಹೆಜ್ಜೆ ಮುಂದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಸ್ಪಿರಿಟೇ ಬೇರೆ ಇರುತ್ತೆ ಸ್ಪೋರ್ಟ್ಸ್ ಆಡೋದು. ಸೊ ಐ ಲವ್ ದಟ್ ಸ್ಪೋರ್ಟ್ ಆ್ಯಂಡ್ ದಟ್ ಸ್ಪಿರಿಟ್ ಆ್ಯಂಡ್ ಗುಡ್ ಲಕ್ ಟು ಎವ್ರಿಬಡಿ ಆ್ಯಂಡ್ ಆಲ್ ದಿ ಬೆಸ್ಟ್ ಮನೀಶ್ ಡಿಫೆಂಡಿಂಗ್ ಚಾಂಪಿಯನ್. So all this to everybody. Champions irbodu. So everybody last year ellaru. So it was a very tough tournament last year. Hopefully we still defend the championship. So Rohit Trophy ಮತ್ತೆ ರೋಲಾಗಿ ನಮ್ಮ ಕಡೆನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಸ್ತಾಂತರಿಸ್ತಾ ಇದ್ದಾರೆ. ಅವರಿಗೆ ವೆರಿ ಬೆಸ್ಟ್. ನಮಸ್ಕಾರ. First of all, you're doing a wonderful job. You know the competition. Wonderful. And last season was pretty bad for me. So I'll make sure I play well this season. Thank you so much. That's amazing. ಬಂಡವಾಳ ಮಾತ್ರ ಹಾಕೋದಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮುಂದಿನ ಟೀಮ್ ಆಪ್ಷನ್ ಬ್ಯಾಟ್ ಸಿಕ್ಕಿದ್ರೆ ಪ್ಲೇಯರ್ಸ್ ಅನ್ನ ಇದು ಮಾಡೋದಕ್ಕೆ ನಿಮ್ಮ ಟೀಮ್ಗೆ ಕರ್ಕೊಳ್ಳೋದಕ್ಕೆ ಎಷ್ಟು ಸಾಧ್ಯ ಆಗಿದೆ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಚೇತನ್ ಸೂರ್ಯ ಆ್ಯಂಡ್ ಹಿಸ್ ಹೋಲ್ ಟೀಮ್. ಸೀಸನ್ 1 ಸಕ್ಸಸ್ ಮಾಡೋದು, ಸೀಸನ್ 2 ಸಕ್ಸಸ್, ಹಾಗೆ ಸೀಸನ್ 3 ಸಕ್ಸಸ್ ಮಾಡೋದ್ರಿಂದ ನಾನು ಹಾರೈಸ್ತೀನಿ. ಸೀಸನ್ 1 ನಾವು ರನ್ನರ್ಸ್ ಅಪ್ ಆಗಿದ್ವಿ. ಸೀಸನ್ 2 ಸೀಸನ್ 1 ರನ್ನರ್ಸ್ ಅಪ್ ಯಾಕೆ ಆಗ್ತದೆ ಅಂದರೆ ವಾಕೌಟ್ ಫೈನಲ್ಸಲ್ಲಿ ಒಂದು ವಾಕೌಟ್ ಕೊಟ್ಟು ನಾವು ವಾಕೌಟ್ ಕೊಟ್ಟು ನಾವು ಹೋಗ್ತೀವಿ. ಆ್ಯಂಡ್ ಸೀಸನ್ 2 ಒಂದು ಸಣ್ಣ ಮಿಸ್ಟೇಕ್ ಆಯಿತು ನಮ್ಮ ತಂಡದಿಂದ, ಸೋತ್ವಿ. ಈ ಸಲ ಆಗುತ್ತೆ ಅದು ಹೇಳೋದ್ಬೇಕಿಲ್ಲ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇರಲಿ, ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಸೀಸನ್ 1 ಓಕೆ ಸೊ ಆಡಿದ್ರು. ಸೀಸನ್ 2 ವಾಸ್ ಸಮಥಿಂಗ್ ಬೆಟರ್ ದನ್ ದ್ಯಾಟ್. ಆ್ಯಂಡ್ ಸೀಸನ್ 3 ಎಲ್ಲರೂ ಹೇಳ್ತಾ ಇದ್ದೀವಿ ಟು ಬಿ ಅ ವೆರಿ ಟಫ್ ಮ್ಯಾಚ್. ಯಾಕೆಂದರೆ ಪ್ರತಿಯೊಬ್ಬರು ಸೀಸನ್ 1 ಸೀಸನ್ 2 ಯಾರು ಆಡಿದ್ದಾರೆ ಅವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸೀಸನ್ 3 ರೆಡಿ ಆಗುತ್ತೆ. ಯಾರು ಆಡೋಕ್ಕೆ ಬರ್ತಿರಲಿಲ್ಲ ಅವ್ರನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಂಕ್ಲೂಡ್ ಎ ಲಾಟ್. ವೆರಿ ಗುಡ್ ಆ್ಯಕ್ಟಿಂಗ್. ಫಿಟ್ನೆಸ್ಗೂ ಯೂಸ್ ಆಗುತ್ತೆ. ಮೋರವರ್ ವರ್ಲ್ಡ್ ಕಪ್ 3 ಆಡೋಕ್ಕೂ ಟಫ್ ಇರುತ್ತೆ. ಸೊ ಲೆಟ್ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸತ್ಯ ಸರ್, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. Good evening. So I am proud to be owner of this team. Basically, I am a practical player. Then I am a biker. I am a biker of BMW and Harley Davidson. I have completed all India. Just 1 month before I have done completed South Africa. Next week I am riding entire Europe of 11 days. And about your film field, I am a singer also. ಸರ್, ಏನಾದರೂ ಬಿಟ್ಟೋಗಿದ್ದೀರಾ ಯೋಚನೆ ಮಾಡಿದ್ರೆ? ಇನ್ನೊಂದಿದೆ. I am the managing director of Sugar Medtech Private Limited. We construct building in steel. We don't construct in concrete. So we have constructed India's first mall in Tumkur. It's called S Mall. It's 180 crore project. We have completed about 5 years before. Then I have done the cricket stadium. You are all played in Kumbalgur. BGS cricket known.
is constructed by me. And many of us, you know that V Legacy Chowdhury, just behind the PS College, Vaskere, is constructed by me. And we are coming up now, it is India's first Go Golf project, it is coming up in near airport. And today I got one more order, India's first go-karting indoor. It is only in Singapore or in US you can see, but first time in India it is coming in Bangalore. These are all the projects we are doing. I want to be part of this event with Chetan and Bhuvan is given. And of course, he has already told me, I never know, just now I came. Just 2 minutes I came. I am really surprising. Last time we are runner-up. This time definitely we are going to win. Thank you. Thank you so much, sir. And sir. Thank you so much. Indrajit sir, you are our champions here. Champion Batasi Bogdali Sabha. Thank you. ಎಲ್ಲ ಚಿತ್ರರಂಗದ ಎಲ್ಲ ಮತ್ತು ನಮ್ಮ ಚೇತನ್ಗೆ ಮತ್ತು ತುಂಬ ಲವಲವಿಕೆಯಿಂದ ನಮ್ಮ ಈ ಕಾರ್ಯಕ್ರಮ ನಡೆಸ್ತಾ ಇರುವಂಥ ಶಮಿತಾ ಅವರಿಗೆ ನಮಸ್ಕಾರ. ನಮ್ಮ ಯುವರತ್ನ ಗೆಲ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ರೆ ಅವರು ಮ್ಯಾನ್ ಪವರು, ಸ್ಟೀಲ್ ಬಿಲ್ಡಿಂಗು ಮತ್ತು ಚೇತನ್ ಅವರು ಹೇಳಿದ್ರು ಗೊತ್ತಲ್ಲ, ನನಗೆ ಗೊತ್ತಿಲ್ಲ, ಹೇಳ್ಬಿಡಿ ಚೇತನ್. ಮೂರನೇ ಸರಿ ಗೊತ್ತಲ್ಲ, ನಮ್ಗೆ ಗೊತ್ತಿಲ್ಲ ಚೇತನ್. ಅದೇನೇ ಇದ್ರು ನಮ್ಮಲ್ಲಿ ನಮ್ಮ ಯುವರತ್ನ ಟೀಮಲ್ಲಿ ವುಮೆನ್ ಪವರ್ ಇದೆ, ವುಮೆನ್ ಓನರು. ಸೊ ಡೆಫಿನೆಟ್ಲಿ ವಿಲ್ ಗಿವ್ ಇಟ್ ಅ ಟ್ರೈ and may the best team win. Thank you. Thank you so much, sir. Dinava, so ನಮಸ್ಕಾರ. ಅಪ್ಪನ ಕಪ್ಪಂದರಿಗೆ ಒಂದು ಸ್ಪೆಷಲ್ ಸೆಂಟಿಮೆಂಟ್. 3 ವರ್ಷದಿಂದ ಕೂಡ ಅಸೋಸಿಯೇಟ್ ಆಗಿದ್ದೀವಿ ಚೇತನ್ ಸೂರ್ಯ ಜೊತೆಗೆ. Thanks Chetan for making like this time as Moda. I'm really humbled and honored for this opportunity. So I'm sure we will win. So ಈ ಸಲ ಕಪ್ ನಮ್ಮದೇ. ಎಲ್ಲರೂ ಹೇಳುವಂತೆ ನಾನು ಕೂಡ ಅದೇ ಹೋಗಿ ಇಟ್ಕೊಂಡಿದ್ದೀನಿ ನಮ್ಮ ಟೀಮ್ ಮೇಲೆ. So I think we will win the cup. Thank you. Thank you, ma'am. Thank you, sir. Thank you so much. Okay. Sharona sir, thank you so much. Season 3 ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆ ಕೊಟ್ಟು ನಿರ್ಗಮಿಸಿರತಕ್ಕಂಥ ಶ್ರೀಮತಿ ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ಚೇತನ್ ಸೂರ್ಯ ತಂಡದವರಿಗೆ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಟೀಮ್ನ ಮಾಲೀಕರಿಗೆ, ಅಂಬಾಸಡರ್ಗೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಪವರ್ ಸ್ಟಾರ್ ಆ ಹೆಸರಲ್ಲೇ ಒಂದು ಪವರ್ ಇದೆ. ಇಲ್ಲಿರತಕ್ಕಂಥವರಿಗೆ ಆ ಪವರೇ ಒಂದು ಶಕ್ತಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿಯೊಂದು ಟೀಮು ಕೂಡ ನನ್ನ ಟೀಮ್ ಗೆಲ್ಲಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಇರುತ್ತೆ. ಈ ಬಾರಿ ಕಪ್ಪು ನಮ್ದೇ ಅಂತ ಹೇಳಿ RCB ಅವರು ಹಿಂಗೆ ಹೇಳಿದ್ರು, ಅದೇ ರೀತಿಯಲ್ಲಿ ತಾವು ಕೂಡ ಎಲ್ಲ ಹೇಳಿದ್ದೀರಾ. ಬಹುಶಃ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಯಶಸ್ವಿಯಾಗಿ ನಡೀಲಿ. ಚೇತನ್ ಅವರ ತಂಡ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುಶಃ ನನಗೂ ಕೂಡ ಖುಷಿ ಇದೆ. ಮೊದಲನೇ ಸೀಸನ್ ಇಂದ ಅವ್ರ ಜೊತೆಯಲ್ಲಿ ನಾನು ಕೂಡ ಅಸೋಸಿಯೇಟ್ ಆಗಿ ಬರ್ತಾ ಇದ್ದೀನಿ. ಬಹುಶಃ ಎಲ್ಲ ತಂಡದವರು ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಶರವಣ ಸರ್, ಗೋಲ್ಡ್ ಮೇಲೆ ಗೋಲ್ಡ್ ಕೊಟ್ಟಿದ್ವಿ. 100 ಗ್ರಾಮ್, 50 ಗ್ರಾಮ್, 25 ಗ್ರಾಮ್. ಈ ಸಲ ಬಲು ಭಾರನೇ ಇಲ್ಲ ಅಂತಲ್ಲ. ಸೊ ನೀವು ಎಷ್ಟು ಭಾರ ಕೊಡೋದಕ್ಕೆ ಮಾಡೋದು ಏನ್ ಮಾಡ್ಬೇಕು ನಾನು ಚೇತನ್ ಜೊತೆ ಚರ್ಚೆ ಮಾಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ. ಏನ್ ಕೊಡ್ಬೇಕು ಅನ್ನೋದನ್ನ ಏನೋ ಗೋವಾದಲ್ಲಿ ಮಾಡ್ತಾ ಇದ್ದೀವಿ. ವಿದೇಶ ಹೇಳ್ತಿದ್ದಲ್ಲ, ಅದಕ್ಕೆ ವಿದೇಶ ಇಲ್ಲ.
ಗೋಲ್ಡ್ ಬೇಕಾ ವಿದೇಶದಲ್ಲಿ ಕಾರ್ಯಕ್ರಮ ಮಾಡ್ಬೇಕಾ? ಎರಡು ಆಪ್ಷನ್ ಇದೆ. ಎರಡು ಆಪ್ಷನ್ ಇದೆ. ಅದಕ್ಕೋಸ್ಕರನೇ once ನಾವು ಮಾರ್ಕ್ ಕೊಟ್ಟ ಮೇಲೆ ಅದು ಉಳಿಸ್ಕೋಬೇಕು. ಅದಕ್ಕೋಸ್ಕರ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಎರಡರಲ್ಲಿ ಯಾವುದೋ ಒಂದು ತೀರ್ಮಾನ ಮಾಡೋದು. ಅದಕ್ಕೋಸ್ಕರ ಯಾಕೆಂದ್ರೆ 4 ಟೀಮ್ ಬರ್ತದಲ್ಲ ಲಾಸ್ಟ್ ಅಲ್ಲಿ 4 ಟೀಮ್, ಆ 4 ಟೀಮ್ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಏನಾಗುತ್ತೆ ಏನಂತ ಹೇಳಿ ಚರ್ಚೆ ಮಾಡೋಣ. ಆಮೇಲೆ ರಾಗಿಣಿ ಅವರು ಹೇಳ್ದಂಗೆ ಅವ್ರ ಜೊತೆಲಿ ಮಾತಾಡಿ ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ದಯವಿಟ್ಟು ಅಲ್ಲೇ ಇರಬೇಕು. ಇದೀಗ ಅಪುಕ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ವಿನಂತಿಸ್ತಾ ಇದ್ದೀವಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬಂದು ಅಪುಕಕ್ಕೆ ಪ್ರತಿ ಬಾರಿ ಭೇಟಿಯನ್ನು ನೀಡುವಂತಹ ಡಾಕ್ಟರ್ ಟಿ ಶರವಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಕರ್ನಾಟಕ ಚಲನಚಿತ್ರಗಳು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಪವರ್ ಫೈನಾನ್ಸ್ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು. ದಯವಿಟ್ಟು ಆಪ್ಷನ್ ಬ್ಯಾಕ್ ಟು ದ ಟೀಮ್ ಪವರ್ ಫೈನಾನ್ಸ್. ಮೊದಲನೇದಾಗಿ ಕರೆಕ್ಟ್ ಅದೀಗ ಪವರ್ ಫೈನಾನ್ಸ್. ನೋಡಿ, ಪವರ್ಫುಲ್ ಮನುಷ್ಯ ಪವರ್ ಫೈನಾನ್ಸ್ ಅವರಿಗೆ ಪವರ್ಫುಲ್ ಬ್ಯಾಟ್ ಅನ್ನು ಕೊಡಿದಾರಂತೆ. ನೋಡೋಣ ಎಷ್ಟು ಪವರ್ಫುಲ್ ಟೀಮ್ ರೆಡಿ ಮಾಡ್ತೀರಾ ಅಂತ ಹೇಳಿ. ಶನೈ ಸರ್, ಇವತ್ತಿಗೆ ಏನಾದರೂ ಪ್ಲಾನ್ಸ್ ಇದೆಯಾ? ಆಪ್ಷನ್ ಅಂಡ್ ಡಾಕ್ಟರ್ ರೂಪಾ ಅವರು ಎಷ್ಟೊಳ್ಳೆ ಓನರ್ ಸಿಕ್ಕಿದ್ದಾರೆ, ಹೇಗೆ ಟೀಮ್ನ ರೆಡಿ ಮಾಡಬೇಕು? ಅಂದರೆ ಎಲ್ಲ ಟೀಮ್ ಆಗಬೇಕು. ಟೀಮ್ ಆಗಬೇಕು ಇವತ್ತೇ ಪ್ಲಾನ್ ಮಾಡಬೇಕು. ಓಕೆ, ಅಪುಕಪ್ ಸೀಸನ್ 3 ಅಂಡ್ ಜೊತೆಯಾಗಿ ಅಪ್ತು ಕೂಡ ಇಲ್ಲ. ಸೊ ಈ ಸಲ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಥವಾ ಎಷ್ಟು ಖುಷಿ ಆಗ್ತದೆ ಸರ್? ಈ ರೀತಿಯಾಗಿ ಚೇತನ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಸೀಸನ್ ಈಸ್ ಟೇಕಿಂಗ್ ದಿಸ್ ಟೂರ್ನಮೆಂಟ್ ಅನದರ್ ಲೆವೆಲ್. ಹೀಗಾಗಿ ಎಲ್ಲ ಇಲ್ಲಿ ಆಟಗಾರರು ಸಕ್ಸಸ್ಫುಲ್ ಟೂರ್ನಮೆಂಟ್ ಆಗಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಪರವಾಗಿ ನಾನು ಅವರಿಗೆ ಅಭಿನಂದನೆ. Thank you, sir. Thank you so much, Dr. Rupa. Thank you so much for joining us. Team India Kade in auctions and your best wishes to the team, please. ಎಲ್ಲರಿಗೂ ನಮಸ್ಕಾರ. ನನಗೆ ಫಸ್ಟ್ ಖುಷಿ ಆಗ್ತಾ ಇರೋದು ಅಂದರೆ ನಾನು ಇದನ್ನ ಯಾಕೆ ಇದಕ್ಕೆ ನಾನು ತಗೊಂಡು ಕೊಟ್ಕೊಂಡಿದ್ದೆ. ಫಸ್ಟ್ ಅಪ್ಪು ಸರ್ ನೇಮ್ ಇರೋದಿಲ್ಲ. ನಾನು ಫಸ್ಟ್ ಆ ನೇಮ್ಗೆ ನಾನು ಬೆಲೆ ಕೊಟ್ಟು ಅದನ್ನು ತಗೊಳ್ತಾ ಇದ್ದೀನಿ. ನಾನು ಅದಕ್ಕೆ ತುಂಬ ಪ್ರೀತಿಯಿಂದ ನಾನು ಆ ನೇಮ್ನ ನನಗೆ ಆ ಪವರ್ ಅಂತ ಅದು ತುಂಬ ಅವರ ಬಗ್ಗೆ ಅಭಿಮಾನ ಇರೋದ್ರಿಂದ ಆ ನೇಮ್ ನಾನು ಸೆಲೆಕ್ಟ್ ಮಾಡಿದೆ. ಸೊ ಫಸ್ಟ್ ಅಪ್ಪು ಸರ್ನ ಎಂದು ನಾನು ಅವ್ರಿಗೆ ಈ ನೇಮಿಂದ ನನಗೆ ಗೆದ್ದು ಬರಬೇಕು ಅಂತ ಅವರ ಆಶೀರ್ವಾದನ ಫಸ್ಟ್ ಕೇಳ್ತೀನಿ. ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ಎಲ್ಲ ಟೀಮ್ಗೂ ವಿಶೇಷ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತು ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಇದು ಕೂಡ ಒಂಥರ ಎಕ್ಸಸೈಸ್ ಇದ್ದಂಗೆ. ಗೆಲುವು ಸೋಲು ಸೆಕೆಂಡರಿ, ಬಟ್ ನಾವು ಇದನ್ನ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು. ಅದಕ್ಕೆ ನಾನು ಖುಷಿಯಾಗಿ ಎಲ್ಲರಿಗೂ ವಿಶೇಷ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕಪ್ ನಮ್ಮದೇ ಅಂತ ಇದ್ದಾರೆ, ಬಟ್ ನಾನು ಹೇಳಲ್ಲ, ಏನು ತಗೋಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಯೋಗ ಮಾಡ್ತಿರೋದು. ಥ್ಯಾಂಕ್ ಯು ರೂಪಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸದಾಶಿವ ಸರ್. ಥ್ಯಾಂಕ್ ಯು. ಇದೀಗ ಮುಂದಿನ ಟೀಮ್ ಅನ್ನ ಕರೆಯುವಂತಹ ಸಮಯ. ದ ನೆಕ್ಸ್ಟ್ ಟೀಮ್ ಇಸ್ ಗಂಧದಗುಡಿ ವಾರಿಯರ್ಸ್. ಓನರ್ ಸತಿ ವಿನಂತಿಸ್ತಾ ಇದ್ದೀವಿ. ಎಸ್, ನಿಂತಿರೋರೆಲ್ಲರೂ ಕೂತ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಇರೋರು ಕ್ಯಾಮ್ರಾದಲ್ಲಿ ಕಾಣಿಸ್ಕೊತಾರೆ. ಪ್ಲೀಸ್ ಲಿಸನ್. ಓಕೆ, ಹರೀಶ್ ನಾಗರಾಜ್ ಸರ್, ಕ್ಯಾಪ್ಟನ್ ಗಂಧದಗುಡಿ ವಾರಿಯರ್ಸ್. ಓಕೆ, ಹರೀಶ್ ನಾಗರಾಜ್ ಸರ್. ನಮಸ್ಕಾರ, ಗುಡ್ ಈವ್ನಿಂಗ್. ನನಗೊಂದು ಡಬಲ್ ಖುಷಿ ಏನಪ್ಪ ಅಂದರೆ, ಒಂದು ಅಫ್ಕೋರ್ಸ್ ಮೇಡಮ್ ಅವರೇ ಹೇಳ್ತಿದ್ರು ಅಪ್ಪು ಕಪ್ ಹೆಸರೇ ಅಪ್ಪು ಸರ್ ಹೆಸರೋದ್ರಿಂದ ಒಂದು ಯಾವಾಗಲೂ ಪ್ರೌಡ್ ಫೀಲ್ ಮಾಡ್ತೀವಿ ಅಂತ. ಅಪ್ಪು ಕಪ್ಪಲ್ಲಿ ನಮಗೆ ಬಂದಿರೋ ಹೆಸರು ಗಂಧದಗುಡಿ. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಬ್ಲೆಸ್ ಫೀಲ್ ಮಾಡ್ತಾ ಇದ್ದೀವಿ. ನಾವು ಇಂಗ್ಲೀಷ್ನಲ್ಲಿ ಸ್ಟೇ ಆನ್ ಯುವರ್ ಪೀಸ್ ಅಂತಾರೆ. ಬಿಲೀವ್, ಪ್ರೇ, ಬೆಸ್ಟ್, ಅದ್ರ ಜೊತೆಗೆ ಬ್ಯಾಡ್ಮಿಂಟನ್, ಲೆಟ್ಸ್ ಆ್ಯಡ್ ಇಟ್. ಸೊ ಹಾಗಾಗಿ play the shuttle, win the battle. So let's play. Of course,
ಗೆಲ್ಲರೂ ಆಡ್ತೀವಿ. ಈ ಸಲ ಮತ್ತಷ್ಟು ಹುರುಪು ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಆಡುವವರು ಎಷ್ಟಿದೆಯೋ ಆರ್ಗನೈಸ್ ಮಾಡ್ತಿರುವಂತಹ ಚೇತನ್ ಆಗಲಿ, ಚೇತನ್ ಸರ್, ಸುಷ್ಮಾ ಮತ್ತಷ್ಟು ಅದಕ್ಕೆ ಕಲೆಕ್ಟಿವ್ ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಬೆಸ್ಟ್ ವಿಶಸ್, ಎಲ್ಲರೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಸತೀಶ್ ಮಾತಾಡಿದ್ರು, ನೀವು ಒಂದು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಚೇತನ್ ಸರ್ ಅವ್ರನ್ನ ನಾನು ಸೀಸನ್ ಫಸ್ಟಿಂದನೂ ನೋಡ್ತಾ ಇದ್ದೆ. ಅವರು ಮಾಡಿರೋದೆಲ್ಲ ಕಡೆ ನೋಡಿದ್ದೀನಿ. ತುಂಬ ಖುಷಿ ಆಯಿತು. ನಮಗೊಂದು ಅವಕಾಶ ಮಾಡಿಕೊಡಿ ಅಂದೆ. ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಎಲ್ಲರೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಟು ಟೀಮ್ ಮೌರ್ಯ ಸ್ಟ್ರೈಕರ್ಸ್. ಆಕ್ಷನ್ಗೆ ಒಂದು ಅದ್ಭುತ ಟೀಮನ್ನು ನೀವು ಸೆಲೆಕ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಸ್ ಸರ್, ಸೀಸನ್ 3ಗೆ ಟೀಮ್ ಹೆಂಗೆ ರೆಡಿ ಮಾಡ್ಕೊಂಡಿಲ್ಲ? See, power star ಇಂದ already it is going to every team. So they conduct tournament. All that I wish all the best for all the teams. We will try our best to see what best we can do. Thank you sir. Thank you so much. ನಾನು ಗೊತ್ತಾಯ್ತು ಮಾತಾಡೋಣ ಅಂತ. Thank you sir. Thank you so much. Thank you so much once again. ವಿಶೇಷವಾಗಿ ಒಂದು ಮುಖ್ಯವಾಗಿ ಸ್ಪೋರ್ಟ್, ಮತ್ತೊಂದು ಪ್ರೀತಿ. ಆ ಪ್ರೀತಿ ಇರೋದು ನಾನು ನೋಡಿದ್ದು ಚೇತನ್. ಯಾಕೆಂತ ಹೇಳಿದ್ರೆ ಎಲ್ಲರ ಮೇಲೆ ಅಷ್ಟೊಂದು ಪ್ರೀತಿ, ವಿಶ್ವಾಸ ಇದೆ ನೋಡಿ. ಅವ್ರು ಕರೆಯೋ ರೀತಿಯಲ್ಲಿ ನಾವೆಲ್ಲಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಅವ್ರಿಗೆ ಒಂದು ವಿಶ್ವಾಸ ಮಾಡಬೇಕು, ಅವ್ರನ್ನ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿದ್ರು ನಾವು ಇಲ್ಲಿ ಬರ್ತೀವಿ. ಯಾಕೆಂತಂದ್ರೆ 1ರಿಂದ 3ವರೆಗೂ ಅವ್ರ ಜೊತೆ ಅದನ್ನ ನಾವು ಉಳಿಸ್ಕೋಬೇಕಲ್ಲ. ನಿಜವಾಗಿ ಅದನ್ನ ಚೇತನ್ ಅವ್ರಿಗೆ ನೀವು ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅದಕ್ಕೆ ಸಾಕ್ಷಿ ಪೂರ್ಣ ಹೆಜ್ಜೆ ಇಟ್ಟಿದ್ದಾರೆ. ಈ ಸೀಸನ್ ಗೋವಾದಲ್ಲಿ ಮಾಡ್ತಾ ಇದ್ದಾರೆ. ಅದು ಕನ್ನಡಿಗನ ಹೆಚ್ಚು ಶಕ್ತಿ. ಆ ಒಂದು ಎಲ್ಲ ಶಕ್ತಿ ನಿಮ್ಮವರಿಗೆ ನಮ್ಮಿಂದ ಏನು ನೀವು ನಿರೀಕ್ಷೆ ಮಾಡ್ತೀರೋ ಖಂಡಿತವಾಗಿ ನಿಮ್ಮ ಜೊತೆ ಸದಾ ಇರ್ತೀವಿ. ಆದರೆ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ಆ ಈ ಮಾಲೀಕರಿಗೆ ವಿಶೇಷ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಶ್ರೀ ಸಾರಾ ಗೋವಿಂದ ಅವರಿಂದ ಅಪ್ಪು ಕಪ್ಪರವಾಗಿ ಗಿಫ್ಟ್ ಆನ್ಸರನ್ನು ಗೌರವಿಸಬೇಕು ಅಂತ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಾಗೆ ವೆಲ್ಕಮ್ ಪ್ರವೀಣ್ ತೇಜ್ ಅವರು ಕೂಡ. ಇದು ನಮ್ಮ ಟೀಮ್ ದೊಡ್ಡಮನೆ ಡ್ರ್ಯಾಗನ್ಸ್. ದೊಡ್ಡಮನೆ ಡ್ರ್ಯಾಗನ್ಸ್ ಇದೀಗ ಆಕ್ಷನ್ ಬ್ಯಾಟ್ ಇಂದ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಓಕೆ, ದೊಡ್ಡಮನೆ ಡ್ರ್ಯಾಗನ್ಸ್ ಸುರೇಶ್ ಅವರು, ಭುವನ್ ಮೂವೀಸ್ನ ಸುರೇಶ್ ಅವರ ಓನರ್ಶಿಪ್ನಲ್ಲಿ ನಿರಂತರ ಗಣೇಶ್ ಅವರು ಕೋ-ಓನರ್ ಆಗಿ, ಅದೇ ರೀತಿಯಾಗಿ ಪ್ರವೀಣ್ ತೇಜ್ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಇದೀಗ ದೊಡ್ಡಮನೆ ಡ್ರ್ಯಾಗನ್ಸ್ ಆಕ್ಷನ್ ಮ್ಯಾಚ್ ಅನ್ನು ಪಡೆದಿದ್ದಾರೆ. ಎಸ್, ಸ್ಟಾರ್ಟ್ ವಿತ್ ಪ್ರವೀಣ್ ತೇಜ್ ಅವರೇ. ಹಾರ್ಟ್ಲಿ ವೆಲ್ಕಮ್ ಮತ್ತೊಮ್ಮೆ ಸೀಸನ್ 3. ಇವತ್ತು ಆಕ್ಷನ್ ಸ್ವಲ್ಪ ಹೊತ್ತಲ್ಲಿ ನಡೀಬೇಕಾಗಿರೋದ್ರಿಂದಾಗಿ ಸ್ಟ್ರಾಟಜಿ ಏನು ಮಾಡಿಲ್ಲ ಅಂತ ಇದ್ರು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹೇಗೆ ರೆಡಿ ಆಗಬೇಕು ಅಂತ ಲಾಸ್ಟ್ ಸೀಸನಲ್ಲಿ ಖುಷಿ ಖುಷಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ ಖುಷಿ ಖುಷಿಯಾಗಿ ಮನೆ ಹೊಡಿತು. ನಾವು ಖುಷಿ ಖುಷಿಯಾಗಿ ಮನೆ ಹೊಡಿತು. ಸುರೇಶ್ ಸರ್, ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 3 ಈ ಕಾರ್ಯಕ್ರಮಕ್ಕೆ ನಾವು ಕೋ-ಓನರ್ ಆಗಿ ಮಾಡಿರುವಂಥ ಸುರೇಶ್ ಸರ್ ಅವರೇ, ರಾಗಿಣಿ ದ್ವಿವೇದಿ ಅವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಗ್ರೂಪ್ ಅವರು ಹಾಗೂ ಎಲ್ಲ ಆಟಗಾರರೇ ಮತ್ತು ಬಂದಿರುವಂಥ ಎಲ್ಲ ಕಾರ್ಯರೇ, ಈ ದಿನ ತಾವೆಲ್ಲರೂ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ಗೆ ಬಂದಿಲ್ಲ, ನನಗೂ ಸಹ ಬಂದಿಲ್ಲ. ಅದರಿಂದ ಈ ಒಂದು ಉತ್ಸಾಹದಿಂದ ನಮ್ಮ ಸುರೇಶ್ ಅವರ ಟೀಮು
ಗೆಲ್ಲಬೇಕು ಮತ್ತು ಪ್ರವೀಣ್ ಅವರ ನಾಯಕತ್ವದಲ್ಲಿ ನಮ್ಮ ಟೀಮು ಸಹ ಗೆಲ್ಲಬೇಕು ಅಂತ ಉತ್ಸಾಹದಿಂದ ನಾವು ಬಂದಿದ್ದೀವಿ. ಈ ಒಂದು ಆಕ್ಷನ್ಗೆ ಚಾಲನೆ ಆಲ್ರೆಡಿ ನೀಡಿದೆ, ನಾನು ತಡವಾಗಿ ಬಂದಿದ್ದೇನೆ ಸಭೆಯಲ್ಲಿ. ಎಲ್ಲರೂ ಸಹ ಒಂದು ಒಳ್ಳೆ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಆಟ ಆಡಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಯಾರು ಇಂಜೂರ್ ಆಗ್ತದೆ, ಬಿಕಾಸ್ ಬ್ಯಾಡ್ಮಿಂಟನ್ ಸ್ಪೋರ್ಟು ಭಾಳಷ್ಟು ಇಂಜುರಿಗಳಾಗ್ತದೆ. ನಾನೊಬ್ಬ ವೈದ್ಯನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವೆಲ್ಲರೂ ಹುಷಾರಾಗಿ ಮೊದಲು ಸೇಫ್ಟಿ ಫಸ್ಟ್, ನಂತರ ಗೇಮು, ನಂತರ ಸಪೋರ್ಟ್. ಅದರಿಂದ ಎಲ್ಲರೂ ಸಹ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇಟ್ಕೊಂಡು ಆಡೋದು ಗೆಲ್ಲೋದೆಲ್ಲ ಇದ್ದೇ ಇರುತ್ತೆ. ಸೇಫ್ಟಿಯಾಗಿ ಆಡಿ ಒಂದು ಈ ಟೂರ್ನಮೆಂಟ್ನ ನೆಕ್ಸ್ಟ್ ಲೆವೆಲ್ ಹೋಗಿ ಇಡೀ ಕರ್ನಾಟಕ ಮತ್ತು ಭಾರತ ನೋಡಲಿಕ್ಕೆ ಒಂದು ಪ್ರೇರಣೆ ಆಗಲಿ ಅಂತ ಕೇಳ್ತಾ ಮಾತು ಮುಗಿಸ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಬೆಸ್ಟ್ ವಿಶಸ್ ನಿಮ್ಮ ಕಡೆಯಿಂದ. ನಮಸ್ತೆ. ಚೇತನ್ ಸೂರ್ಯ ಸರ್ ನಮಗೊಂದು ಕಾರ್ಯ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇದು 9 ಟೀಮ್ ಒಂದೇ ಒಂದು ಮಾತು ಹೇಳ್ತೀನಿ, ನೀವೇ ನಮ್ಗೆ ಈ ಟೀಮ್ ಬಿಟ್ಕೊಟ್ಬಿಡಿ, ನೀವೇ ವಿನ್ ಆಗಿದೆ ಅಂತ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮು ಚೆನ್ನಾಗಿ ಆಡ್ತೀವಿ, ನಾವು ಬಂದಿರೋದು ಆಡಕ್ಕೇನೆ, ನೋಡಕ್ಕಂದ್ರೆ ಯಾರು ಬರಲ್ಲ. ನಮ್ಮ ಟೀಮು ಚೆನ್ನಾಗೇ ಸೆಲೆಕ್ಟ್ ಮಾಡ್ತೀವಿ, ಎಲ್ಲ ಟೀಮು ಗೆಲ್ಲಿ. ಆದರೆ ನಮ್ಮ ಟೀಮ್ಗೆ ಒಂದು ಸ್ವಲ್ಪ ಕನಿಕರ, ಯಾಕೆಂದ್ರೆ ಫಸ್ಟ್ ಟೈಮ್ ನಾವು ಬಂದಿರೋದ್ರಿಂದ ನೀವೆಲ್ಲ ಅಲ್ಲಿ ಆಡಿದ್ದೀರಾ, ನೋಡಿ ಒಂದು ಚಾನ್ಸ್ ಏನಕ್ಕೆ ಕೊಟ್ಟು ಬಿಟ್ಕೊಟ್ರೆ ಒಳ್ಳೇದು ಅಂತ ಕೇಳ್ತಿದ್ದೆ. ಥ್ಯಾಂಕ್ ಯು ಸರ್. ಸುರೇಶ್ ಸರ್ ಮಾತಾಡಿಲ್ಲ ಅಂದ್ರೆ ಬಾಂಬೆ ಹಾಕ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮುಂದಿನ ಟೀಮ್ ಇದೀಗ ಅರಸು ಹಂಟರ್ಸ್ ತಂಡಕ್ಕೆ ಆಕ್ಷನ್ ಬ್ಯಾಚ್ ಅನ್ನು ಹಸ್ತಾಂತರಿಸುವಂತಹ ಸಮಯ. ಅರಸು ಹಂಟರ್ಸ್ ಟೀಮ್ ರೆಡಿ ಆಗ್ತಾ ಇದೆ. ಸೊ ಅಪ್ಪು ಕಪ್ ಸೀಸನ್ 3ಗೆ ಹೇಗೆ ಈ ಸಲ ಖಂಡಿತ ಗೆಲ್ತೀವಿ, ಆ ಅವಕಾಶ ನಮಗಿದೆ. ಯಾಕಂದರೆ ಮೇಡಮ್ ಬಂದಿರೋದ್ರಿಂದ ರೋಲ್ ಕೂಡ ಬಂದಿರೋದ್ರಿಂದ ಸ್ವಲ್ಪ ಜೋಶಿದೆ. 5 ಟೀಮ್ಗಳಿಗೆ ಈ ಸಲ ಕಪ್ ನಮ್ಮದೇ ಅಂತ ನಾನು ಫೈನಲ್ ನೋಡೋದಕ್ಕೆ ಅಂತ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಒಂದೆರಡು ಲೈನ್ ಮಾತಾಡಿ, ನೋ ಪ್ರಾಬ್ಲಮ್. ಎಸ್, ಆ್ಯಂಡ್ ರಾಗಿಣಿ ಮ್ಯಾಮ್ ಮೈ ಕೊಟ್ಟಾಗ ನೀವು ಮಾತಾಡಿ ಎಷ್ಟು ಮಾತಾಡಿದ್ವಿ ಅಲ್ವಾ, ಬೇಗ ಮುಗಿಯುತ್ತೆ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ಅರಸು ಹಂಟರ್ಸ್. ಇದೀಗ ನಮ್ಮ ಕೊನೆಯ ಅಂದರೆ 10 ಥ್ಯಾಂಕ್ಸ್ ಎಲ್ಲರೂ ಚಪ್ಪಾಳೆ ತಗೊಳ್ಬೇಕಾಗಿ ತುಂಬ ಹೋಗ್ತಾ ಇತ್ತು, ಎಲ್ಲ ಅವರವರಷ್ಟು ಖುಷಿ ಆಗ್ಬಿಟ್ಟಿದ್ದಾರೆ. ಎಸ್, ಬಿಂದಾಸ್ ರಾಯಲ್ ಚಾಲೆಂಜರ್ಸ್ ಅವಿನಾಶ್ ಸರ್ ಆಗಲೇ ಮಾತಾಡಿದ್ರಿ. ಖುಷಿ ಆಗುತ್ತೆ ಚೇತನ್ಗೆ ಆಕ್ಚುಲಿ ಯಾಕಂದ್ರೆ ಲಾಸ್ಟ್ 2 days the slot was open ಮಾಡಿ said you have to be a part of it. Thank you so much for giving that opportunity. Thank you so much. ದಿವ್ಯಾ ಅವರೇ, ಬಿಂದಾಸ್ ರಾಯಲ್ ಚಾಲೆಂಜರ್ಸ್ ಅಲ್ಲೂ RCB ಒಂದು ಸ್ವಲ್ಪ ಬೀನ ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಆಯ್ತು. ಈ ಕಡೆ ನಾನು RCB ಸಪೋರ್ಟರೇ, ಸೊ ಹೆಸರಲ್ಲೇ ನಮ್ಗೆ ತುಂಬ ಖುಷಿ ಆಗ್ಬಿಡ್ತು. ಓಕೆ, ನಮ್ಮ ಟೀಮಲ್ಲಿ RCB ಇದೆ ಅಂತ ಅರ್ಧ ಕೋರ್ಸ್ ಆಲ್ರೆಡಿ ಬಂದ್ಬಿಡುತ್ತೆ. ಇವತ್ತು ಆಕ್ಷನ್ ಆ್ಯಂಡ್ ಐ ರಿಯಲಿ ಹೋಪ್ ಎಲ್ಲರಿಗೂ ಅಂದರೆ ಈಕ್ವಲ್ ಸ್ಟ್ರೆಂತ್ ಸಿಗಲಿ ಅಂತ, ಸೊ ದಟ್ ಕಾಂಪಿಟೇಷನ್ ಚೆನ್ನಾಗಿರುತ್ತೆ, ಆವಾಗಲೇ ಆಡೋಕೆ ಒಂದು ಮಜಾ ಬರೋದು. ಸೊ ಎಲ್ಲರಿಗೂ ಒಳ್ಳೆ ಪ್ಲೇಯರ್ಸ್ ಸಿಕ್ಕಿ, ನಮಗೂ ಒಳ್ಳೆ ಪ್ಲೇಯರ್ಸ್ ಸಿಕ್ಕಿ ಆ್ಯಂಡ್ ನಾವು ಸಕಲ್ ಫೈಟ್ ಮಾಡ್ತೀವಿ. ಆ್ಯಂಡ್ ಐ ಹರ್ಡ್ ನಮಗೆ ಲಾಸ್ಟ್ ಇಯರ್ ರನ್ನರ್ ಅಪ್ ಆಗಿದ್ರು ಅಂತ ಈ ವಿನ್ನರ್ ಆಗೋದಕ್ಕೆ ಎಲ್ಲರೂ ಟ್ರೈ ಮಾಡ್ತೀವಿ. ಎಲ್ಲರಿಗೂ ನಿಮಗೂ ಅವಿದವರೇ ಯಾವ ಟೀಮ್ ಹೋಗ್ಬೇಕು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದ ಬೆಸ್ಟ್ ಆ್ಯಂಡ್ ಆರ್ಗನೈಸೇಷನ್ ಒಂದು ಒಳ್ಳೆಯ ಗೆಟ್ ಟುಗೆದರ್ ಫಾರ್ ಎವ್ರಿಬಡಿ. Gaming creates a lot of cultivates a lot of leadership and so many other things. So ಎಲ್ಲರಿಗೂ ಒಳ್ಳೆಯದಾಗಿ ಚೆನ್ನಾಗಿ ಆಡಿ ಕ್ಲಾಸಿ ವಿನ್ ಆಗಿ. Thank you so much once again and all the very best to you. Riga, yes, thank you so much. Chetan Surya ಅವರು ದಯವಿಟ್ಟು ವೇದಿಕೆಯಲ್ಲಿ ಜಾಯ್ನ್ ಆಗಬೇಕಂತ ರಿಕ್ವೆಸ್ಟ್. ಎಲ್ಲರಿಗೂ ನಮಸ್ಕಾರ. ಈ ಎಲ್ಲ
ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಬಿಕಾಸ್ ಒಂದು ತುಂಬ ದೊಡ್ಡ ಸಂಭ್ರಮ ಥರ, ಒಂದು ದೊಡ್ಡ ಫ್ಯಾಮಿಲಿ ವೈಬ್ ಥರ ಅನ್ಸುತ್ತೆ. ಯಾವತ್ತು 3 ಸೀಸನ್ಸ್ ಆಗಿದೆ ಚೇತನ್. ಫಸ್ಟ್ ಸೀಸನಲ್ಲಿ ಇನಾಗ್ರೇಷನಿಂದ ಹಿಡಿದು ಇವತ್ತು ಕೂಡ ಇವತ್ತುವರೆಗೂ ಯು ಗೈಸ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಐ ಥಿಂಕ್ ಏನಾದರೂ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಯಾವತ್ತು. It's not about the success or the failure of something, but it's always about maintaining consistency and just maintaining that level of equilibrium anta ನನ್ನ ಅಭಿಪ್ರಾಯ. So I'm really happy that season 3 ಆಗ್ತಿದೆ. Season 2 ತುಂಬಾ ಚೆನ್ನಾಗಿ ಆಗ್ತಿದೆ. And Chetan, Sushma, congratulations for the baby. Sushma, come here fast. Congratulations on the joragi chapadi. They're having a baby and an extended family. Congratulations. And ಇವ್ರ ಜೊತೆಗೆ ಈ ಫ್ಯಾಮಿಲಿ ಕೂಡ ಎಕ್ಸ್ಟೆಂಡ್ ಆಗ್ತಿದೆ, ವರ್ಷ ದೊಡ್ಡದಾಗ ಆಗ್ತಿದೆ. ನಿಮ್ಮಿಬ್ರಿಗೂ ಇಷ್ಟು ಅಂದರೆ ಹೆಮ್ಮೆ ಅನಿಸುತ್ತೆ. ನಾನು ಈ ಒಂದು 3 ವರ್ಷದಿಂದ ನಿಮ್ಮ ಜರ್ನಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನಾನು ಇನ್ನೂ ಜಾಸ್ತಿ ಸಾಕಷ್ಟು ವರ್ಷ ಈ ಜರ್ನಿ ಇರಲಿ ಅಂತ. ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಆಲ್ ದ ಟೀಮ್ಸ್, ಆಲ್ ದ ಪ್ಲೇಯರ್ಸ್. ಈ ಸೋ ಮೆನಿ ಆ್ಯಕ್ಟರ್ಸ್, ಸೋ ಮೆನಿ ಅಮೇಝಿಂಗ್ ಪ್ಲೇಯರ್ಸ್, ಸ್ಟಾರ್ ಪ್ಲೇಯರ್ಸ್, ಇಷ್ಟು ಒಳ್ಳೆ ಟೀಮ್ಸ್ ಇದೆ. ಸೊ ತುಂಬ ಚೆನ್ನಾಗಿರೋದು, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. Thank you so and you are amazing as always. I don't need to say anything about you. Thank you so much. ಇದೀಗ ನಮ್ಮ ಅಪ್ಪು ಕಪ್ ಸೀಸನ್ 3 ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ಯಾಕೆ so much ma'am once again. Thank you so much. ಇದೀಗ ಚೇತನ್ ಸೂರ್ಯ ಅವರು ಸೀಸನ್ 1 ವಿನ್ನರ್ಸ್ ಇವಾಗ ಜಾಯ್ನ್ ಆಗಿರೋ ಡಿಫೆಂಡಿಂಗ್ ಫಸ್ಟ್ ಸೀಸನ್ ಸೊ ಆಬ್ವಿಯಸ್ಲಿ ಸೀಸನ್ ಗೆಲ್ಲಿ first season is second season chance ಇದೆ. I'm very glad this jana ಸೇರಿರೋದು ಮತ್ತೆ looking forward to and we have a wonderful team and wish you all the very best. Good luck ಒಳ್ಳೆದಾಗಲಿ. Thank you so much. Thank you so much once again and all the best. ಇದೀಗ ನಮ್ಮ PRO ಸಂದೀಪ್ ವೆಂಕಟೇಶ್ ಸರ್ ಆ್ಯಂಡ್ ಎಲ್ಲ ಕ್ಯಾಪ್ಟನ್ಸ್ಗೆ, ಓನರ್ಸ್ಗೆ, ಮೆನ್ ಐಕಾನ್ಗೆ, ವುಮೆನ್ ಐಕಾನ್ಗೆ ಆ್ಯಂಡ್ ಸ್ಟಾರ್ ಅಂಬಾಸಿಡರ್ಸ್ಗೆ. ಸೊ ಈ ಸರಿ ತುಂಬ ವೆರೈಟೀಸ್ಗಳು ತೊಗೊಂಡಿದ್ದೀವಿ ಟೂರ್ನಮೆಂಟ್ಗೆ. ಫಸ್ಟ್ ವರ್ಷ ಶುರುವಾದಾಗ ಒಂದು ಮಟ್ಟದಲ್ಲಿ ಯಶಸ್ಸನ್ನು ಕಂಡಿತ್ತು. ಸೆಕೆಂಡ್ನೇ ಸೀಸನ್ನು ಇನ್ನೊಂದು ಹಂತಕ್ಕೆ ಹೋಯಿತು. 3ನೇ ಸೀಸನ್ ಇದು ಇನ್ನ ವಿಜೃಂಭಣೆಯಿಂದ ಮುನ್ನುಗ್ಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಸೀಸನ್ 3ನ ಅಪ್ಪು ಸರ್ ಕನಸಿನಂತೆ ಸೊ ಹೊರಗಡೆ ಎಲ್ಲ ನಾವು ಆರ್ಟಿಸ್ಟ್ಗಳು ಜೊತೆಯಾಗಿ ಯೂನಿಟಿ ಗ್ಯಾದರಿಂಗ್ ಅಪ್ಪು ಸರ್ಗೋಸ್ಕರ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಒಂದೊಂದು ಅಂತ ನಾವು ಒಪ್ಕೊಂಡು ಬರ್ತಾ ಇರೋದು. ಇದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಆಗಿ ಪ್ರತಿಯೊಬ್ಬರು ಟೀಮ್ ಮೆಂಬರ್ಸ್ಗಳಾಗಿರ್ಬೋದು ಆ್ಯಂಡ್ ಕ್ಯಾಪ್ಟನ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಈ ಹಂತಕ್ಕೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಆ್ಯಂಡ್ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮಾಧ್ಯಮಗಳಿಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ಸೀಸನ್ 3 ಬಗ್ಗೆ. ಇಲ್ಲ, ನಾನೇ ಹೇಳ್ಕೊಳ್ತೀನಿ. ಸೊ ಜುಲೈ ಇವಾಗ ಅನ್ಕೊಂಡಿರೋ ಪ್ರಕಾರ ಟೆಂಟೇಟಿವ್ ಡೇಟ್ ಎಲ್ಲ ಆಲ್ಮೋಸ್ಟ್ ಫಿಕ್ಸ್. ಸೊ ನಾನು ಏನೇ ಪ್ಲಾನ್ ಮಾಡಿದ್ರು ಕೂಡ ಇವಾಗ ಟೂರ್ನಮೆಂಟ್ ಆಪ್ಷನ್ ಆಗಿದ ತಕ್ಷಣ ಇಮಿಡಿಯೇಟ್ ಒಂದು ವಾರದಲ್ಲಿ 2 ದಿನದಲ್ಲಿ ಮಾಡಿ ಮುಗಿಸ್ಬಿಟ್ಟರು ಆ ಥರದಲ್ಲ. ಸೊ ಒಂದು 35 ದಿನ 40 ದಿನ ಟೀಮ್ಗೆ ಪ್ಲಾನ್ ಮಾಡೋದಕ್ಕಾಗಲಿ ಪ್ರಾಕ್ಟೀಸ್ ಮಾಡೋದಕ್ಕಾಗಲಿ ಟೈಮ್ ಕೊಡ್ತಾ ಇದ್ದೀವಿ. ನಾಟ್ ಓನ್ಲಿ ನಮ್ಮ ಉದ್ದೇಶ ಟೂರ್ನಮೆಂಟ್ ಮಾಡಬೇಕು ಮುಗಿಸ್ಬೇಕು ಅನ್ನೋದಲ್ಲ. ಸೊ ನಾವೊಂದು ಯೂನಿಟಿಯಿಂದ ಎಲ್ಲರೂ ಸೇರಿ ಜೊತೆಯಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಇಂಡಸ್ಟ್ರಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ಹಲವಾರು ಕಾಂಟ್ಯಾಕ್ಟ್ಗಳು ಬೆಳೆದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಾಗಲಿ ಇದೆಲ್ಲ ಉದ್ದೇಶದಲ್ಲಿ ಒಂದಷ್ಟು ಟೈಮ್ಗಳು ಕೊಟ್ಟಾಗ ಒಡನಾಟ ಆದಾಗ ಇವೆಲ್ಲವೂ ಸಾಧ್ಯ. ಲಾಸ್ಟ್ ಇಯರ್ ಬಿಕಾಸ್ ಆಫ್ ಅದೇ ತರ ಮಾಡಿದ್ದಕ್ಕೆ ಒಂದು 45 ಡೇಸ್ ಟೈಮ್ ಕೊಟ್ಟಿದ್ದಕ್ಕೆ ಪ್ರಾಕ್ಟೀಸ್ಗೆಲ್ಲ ಒಂದೊಂದು ಟೀಮು ಒಂದೊಂದು ಫ್ಯಾಮಿಲಿ ತರ ಬಾಂಡಿಂಗ್ ಇವಾಗಲೂ ಆಗಿದೆ. ಸೊ ಅದೇ ತರ ಟೀಮ್ ಆಪ್ಷನ್ಗಳು ಈ ಮೊದಲನೇ ವರ್ಷ ಲಕ್ಕಿ ಪಿಕ್ ಮಾಡುವಾಗ ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ಕಳಿಸಿದ್ದೆ, ಕ್ಯಾಟಗರೈಸ್ ಮಾಡಿ. ಸೆಕೆಂಡ್ ವರ್ಷ ಅದೇ ತರ ಮಾಡಿದ್ದೆ. ಆದ್ರೆ 3ನೇ ವರ್ಷ ನೀವೇ ಕ್ಯಾಟಗರೈಸ್ ಮಾಡಿರುವಂತ ಪ್ಲೇಯರ್ಸ್ಗಳನ್ನ, ನಿಮ್ಮ ಇಷ್ಟವಾದ ಪ್ಲೇಯರ್ಸ್ಗಳನ್ನ ನೀವು ತಗೋಬಹುದು. ಈ ಒಂದು ಪ್ರಯತ್ನಕ್ಕೆ ನಾನು 3 ವರ್ಷ ಈ ಒಂದು ದಿನಕ್ಕೆ ನಾನು ಕಾಯ್ತಿದ್ದೀನಿ. ಬಿಕಾಸ್ ಆಫ್ ಬೇರೆ ಕ್ರಿಕೆಟ್ ಅಂದ್ರೆ ಎಲ್ಲರೂ ರೆಗ್ಯುಲರ್ ಮಾಡ್ತಾ ಇದ್ರು, ಯಾರು ಹೇಗೆ ಆಡ್ತಾರೆ ಎಲ್ಲ ಗೊತ್ತಿತ್ತು. ಶೆಟಲ್ ತುಂಬಾ ಯಾರು ಹೇಗೆ ಆಡ್ತಾರೆ ಎಲ್ಲ ಪ್ರತಿಯೊಂದು ಏನು ಗೊತ್ತಿರಲಿಲ್ಲ. ಆ 2 ವರ್ಷದ ನನ್ನ ಎಫರ್ಟ್ ಪರಿಶ್ರಮ ಪ್ರತಿಯೊಬ್ಬರಿಗೂ
ಕೂತಿರೋ ಕ್ಯಾಪ್ಟನ್ ಆಗಿರ್ಬೋದು, ಐಕಾನ್ ಆಗಿರ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿರ್ಬೋದು, ಎಲ್ರಿಗೂ ಒಬ್ಬರಿಗೆ ಗೊತ್ತು ಯಾರೇ ಹೇಗೆ ಆಡ್ತಾರೆ ಅಂತ. ಸೊ ಈಸಿಯಾಗಿ ನೀವು ಬಿಲ್ಡ್ ಮಾಡಬಹುದು. ಈಕ್ವಲಿ ಒಂದು ಗೇಮ್ಗೆ ಒಂದು ಟಫ್ ಕಾಂಪಿಟೇಷನ್ ಕೊಡೋದು ಅಂತ ಈ ಒಂದು ನಿಮ್ಮ ಎಫರ್ಟ್ಗೆ ನಿಮ್ಮ ಹಾಡು ಸರ್. ಮ್ಯಾಚ್ ಇವಾಗ ಅನ್ಕೊಂಡಿರೋ ಪ್ರಕಾರ ಜೂನ್ 25, 26, 27 ಸಾರಿ ಜುಲೈ 25, 26, 27 ಲೀಗ್ ಮ್ಯಾಚಸ್ ನಡೆಯುತ್ತೆ ಬ್ಯಾಂಗ್ಳೂರ್ನಲ್ಲೇ. ಇಲ್ಲಿ ಗೆದ್ದಂತ ಎ ಪೂಲ್, ಬಿ ಪೂಲ್ ಇರುತ್ತೆ. ಎ ಪೂಲ್ ಅಲ್ಲಿ ಟಾಪ್ 2 ಟೀಮ್ಸ್ ಅಂಡ್ ಬಿ ಪೂಲ್ ಅಲ್ಲಿ ಟಾಪ್ 2 ಟೀಮ್ಸ್ ಸೆಮಿಫೈನಲ್ಸ್ ಬರ್ತಾರೆ ಅಂಡ್ ಫೈನಲ್ಸ್ ಬರ್ತಾರೆ. ಸೊ ಆ 4 ಟೀಮ್ ನ ಅಂದ್ರೆ ಒಂದು ಟೀಮ್ ನಲ್ಲಿ 15 ಜನ ಇರ್ತಾರೆ. ಸೊ 15 ಜನ ಲೈಕ್ ಟೋಟಲಿ 60 ಜನ ಕ್ರೂ ಮೆಂಬರ್ಸ್ ಅಂಡ್ ಎಲ್ಲ ಸ್ಟಾರ್ ಅಂಬಾಸಿಡರ್ಸ್ ಅಂಡ್ ಕ್ಯಾಪ್ಟನ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಹೊರಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಎರಡು ಆಪ್ಷನ್ ಇದೆ. ಅದೆಲ್ಲ ಓನರ್ ಯಾವ ಸೆಮಿಫೈನಲ್ಸ್ ಫೈನಲ್ಸ್ ಅದನ್ನು ಇವಾಗಲೇ ಪ್ರಸ್ತಾಪ ಮಾಡ್ತಿದ್ದೀವಿ. ಸೊ ಒಂದು ನಾವು ಒಗ್ಗಟ್ಟಾಗಿ ಒಂದೊಂದು ಟೀಮ್ ಒಂದು ಬ್ರ್ಯಾಂಡಿಂಗ್ ಬಸ್ಸಸ್ ಮಾಡ್ಕೊಂಡ್ರೆ ಬೈ ರೋಡು ಹೋಗ್ಬೋದು. ಕರ್ನಾಟಕ ಪೂರ್ತಿ ಅಪ್ಪು ಬಸ್ ಅಂತ ಮಾಡ್ಕೊಂಡು ಒಂದೊಂದು ಟೀಮ್ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇದೇ ರೀತಿ ಎಲ್ಲರೂ ನನಗೆ ಸಹಾಯ ಅಂದ್ರೆ ಸಾಥ್ ಕೊಟ್ರೆ ಖಂಡಿತ ಆಗುತ್ತೆ. ಫ್ಲೈಟ್ ಹೋಗಿ ಬಂದ್ಬಿಡ್ಬೋದು, ಅಷ್ಟು ಇಲ್ಲ. ಒಂದು ಲಾಂಗ್ ಜರ್ನಿ ಆಗಲಿ ಅಪ್ಪು ಸರ್ ಹೆಸರು ನಾವು ಹೋಗ್ತಾ ಇದೀವಿ ಅಂತ ಅದೆಲ್ಲ ನೀವು ಸೆಮಿಫೈನಲ್ಸ್ ಫೈನಲ್ಸ್ ಯಾರು ಬರೋದು ಒಪ್ಕೊಳ್ತೀರೋ ಅದಕ್ಕೆ ನಾನು ರೆಡಿ ಇದ್ದೀನಿ. ಎಕ್ಸ್ಪೆನ್ಸ್ ಆಕ್ಚುಲಿ ಬಸ್ ಮಾಡೋದೇನೆ ಜಾಸ್ತಿ ಕಂಪೇರ್ ಟು ಫ್ಲೈಟ್ ಗೋವಾಗೆ. ಬಟ್ ಒಂದೊಂದು ಟೀಮು ಎಲ್ಲ ಆಲ್ ಪ್ಲೇಯರ್ಸ್ಗಳು ಅಂಡ್ ಅಪ್ಪು ಸರ್ ಕಪ್ಪು ಕಪ್ಪನ್ನು ಬ್ರ್ಯಾಂಡಿಂಗ್ ಪ್ರತಿಯೊಂದು ರೋಡ್ ಬೈ ರೋಡ್ ಹೋಗಿ ಗೋವಾ ಪೂರ್ತಿ ಬಸ್ಸಸ್ಗಳು ಬ್ರ್ಯಾಂಡಿಂಗ್ ಬಸ್ಸಸ್ಗಳು ತೆಗೆದುತಾರೆ. 4 ಕೋಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಗೋವಾದು ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್ 16 to 17 ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ವಿನ್ನರ್ಸ್ಗೆ ಸ್ಟೆಲ್ಲಾ ಸ್ಟುಡಿಯೋಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಪ್ಪು ಕಪ್ ಪರವಾಗಿ 7 lakh ವಿನ್ನರ್ಸ್ ಅಮೌಂಟ್ ಅನೌನ್ಸ್ ಮಾಡ್ತಾ ಇದೀವಿ. ಅಂಡ್ ರನ್ನರ್ಸ್ಗೂ ಕೂಡ 3 ಲಕ್ಷದ ಬಹುಮಾನವನ್ನು ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ. ಅಂಡ್ ಪುನೀತ್ ಸರ್ ಚಾರಿಟಬಲ್ ಟ್ರಸ್ಟ್ ಕೂಡ ಇಲ್ಲಿ ಅಪ್ಪು ಕಪ್ ಇಂದ ಏನು ಫಂಡ್ ರೈಸಿಂಗ್ ಆಗುತ್ತೋ ಅಲ್ಲಿಗೂ ಕೂಡ ಪುನೀತ್ ಚಾರಿಟಬಲ್ ಟ್ರಸ್ಟ್ ಪುನೀತ್ ಸರ್ ಆಸೆಯಂತೆ ಅವ್ರ ಕನಸಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಈ ವರ್ಷದಿಂದ ನಾನು ಅದನ್ನ ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಲೈವ್ ಸ್ಟ್ರೀಮಿಂಗು PRK ಆಡಿಯೋನೇ ಲಾಸ್ಟ್ ಸೀಸನ್ ಕೂಡ ಇತ್ತು. PRK ಅಸೋಸಿಯೇಟ್ ಆಗಿರೋದ್ರಿಂದ PRK ಆಡಿಯೋದಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನೋದ್ರ ಆಸ್ ಆಫ್ ಪ್ಲಾನಿಂಗ್ ಇದೆ. ಆದಷ್ಟು ವಿಷಯಗಳು ಹೇಳ್ಕೊಂಡು ಹೋಗ್ತಾರೆ ಸರ್. ಇದೇ ರೀತಿ ನಾನೀಗ ಒಂದು 2 months ಬ್ಯಾಕ್ ಇಂಟರ್ಸ್ಟೇಟ್ ಶಟಲ್ ಬ್ಯಾಡ್ಮಿಂಟನ್ ಲೀಗ್ ಕೂಡ ಅನೌನ್ಸ್ ಮಾಡಿದ್ದೀನಿ. ಅದು ಅಪ್ಪು ಕಪ್ಪೆ ಕೂಡ ಅಪ್ಪು ಸರ್ ಹೆಸರಲ್ಲೇ ಮಾಡ್ತಾ ಇರೋದು. ಅದ್ರಲ್ಲೂ CSBL ಅಂತ ಸೆಲೆಬ್ರಿಟಿ ಶಟಲ್ ಬ್ಯಾಡ್ಮಿಂಟನ್ ಲೀಗು ಕರ್ನಾಟಕ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಈ ಇಷ್ಟು ಜನ ಇದರಲ್ಲಿ 15 ಜನ ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ. ಈ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ ತಮಿಳುನಾಡು ಟೀಮು ಕೂಡ ಇದೆ, ಆಲ್ರೆಡಿ ರೆಡಿ ಆಗಿದೆ. ಅಂಡ್ ತೆಲುಗು ಆಗಿದೆ ಅಂಡ್ ಕೇರಳ ಟೀಮ್ ಆಗಿದೆ, 4 ಟೀಮ್ ಆಗಿದೆ. ಭೋಜ್ಪುರಿ, ಗುಜರಾತಿ ಪ್ಲಾನ್ ಮಾಡ್ತಾ ಇದೀವಿ. ಫಸ್ಟ್ ಸೀಸನ್ ಅಪ್ಪು ಸರ್ 50 years ಬರ್ಡೇಗೋಸ್ಕರ ಆ ಎಲ್ಲಾ ಸೌತ್ ಇಂಡಿಯಾ ಆರ್ಟಿಸ್ಟ್ ಗಳನ್ನ ಇನ್ನು ಕರ್ಸ್ಕೊತಾ ಇದೀವಿ. ಇದು ಆಲ್ರೆಡಿ ಒಂದು 2 months ಬ್ಯಾಕ್ ಫಂಕ್ಷನ್ ಕೂಡ ಆಗಿದೆ. ಸೊ ಇನ್ನ ನೆಕ್ಸ್ಟ್ ಒಂದು ಏನ್ 4 ಟೀಮ್ಸ್ ಆಗ್ತಿದ್ಯೋ ಅದು ಆಗಿಲ್ಲ. ಅದೇ ರೀತಿಯಲ್ಲಿ 6 ಟೀಮ್ಸ್ 10 ಟೀಮ್ಸ್ ಇಯರ್ಲಿ ರೈಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. Once again, Chetan Surya ಅವರೇ, wish you all the very, very, very best and ನಿಮ್ಮ ಹಾರ್ಡ್ ವರ್ಕಿಗೆ ಉತ್ತರಾನೆ ಸೀಸನ್ 3 ಯಾಕಂದ್ರೆ ಫಸ್ಟ್ ಸೆಕೆಂಡ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಮೀಡಿಯಾ ಜೊತೆ ಕನೆಕ್ಟಿವಿಟಿ ಇತ್ತು ಅಂಡ್ ರಿಯಾಲಿಟಿ ಶೋಸ್ ಮಾಡ್ತಾ ಇದ್ವಿ ಅಂಡ್ ಸಿನಿಮಾ ಟೆಲಿವಿಷನ್ ಅಲ್ಲಿ ಇತ್ತು. ಹಾಗೆ ಟೆಕ್ನಿಷಿಯನ್ ಜೊತೆ ಈ 5 ಕ್ಯಾಟಗರಿನ ನಾನು ಈ ಸರಿ ಮಿಕ್ಸ್ ಮಾಡಿದ್ದೀನಿ. 5 ಕ್ಯಾಟಗರಿಯಲ್ಲೂ ಈಕ್ವಲ್ ಆಗಿ 284 ಅಪ್ಲಿಕೇಶನ್ ಬಂದಿತ್ತು. ಎಲ್ಲ ಟೋಟಲ್ ಎಲ್ಲ ಟೆಕ್ನಿಷಿಯನ್ಸ್, ಮೀಡಿಯಾದವರು, ಕ್ಯಾಮ್ರಾಮನ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದ್ರು. ನ್ಯಾಷನಲ್ ರೆಫರೀಸ್ ಗಳನ್ನ ಕರೆಸಿ ಸೆಲೆಕ್ಷನ್ ಪ್ರೋಸೆಸ್ ಮಾಡಿ ಅದನ್ನ ಕ್ಯಾಟಗರೈಸ್ ಮಾಡಿ ಇವಾಗ ಹೆಡ್ಡಿಂಗ್ ಅಂತ ಬಂದಿದ್ದೀವಿ. ಇದಿಷ್ಟು ಉದ್ದೇಶ ಏನಂದ್ರೆ ಈಕ್ವಲ್ ಆಗಿ ಎಲ್ಲಾ ಟೀಮು ಈಕ್ವಲ್ ಆಗಿ ಪ್ಲೇಯರ್ಸ್ ಗಳು ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಎಲ್ಲ ಈಕ್ವಲ್ ಟಫ್ ಇದ್ದಾಗ ಮ್ಯಾಚ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ನನ್ನ ಉದ್ದೇಶ. ಅದು ಅದೇ ರೀತಿ ಆಗ್ತಾ ಇರ್ತದೆ, ಮುಂದೆನೂ ಅದೇ ರೀತಿ ಆಗ್ತಾ ಇರುತ್ತೆ. ಇದನ್ನ ಮಾತ್ರ ಹೇಳಿ ಥ್ಯಾಂಕ್ ಯು ಸುಷ್ಮಾ ಅವರೇ, ಥ್ಯಾಂಕ್ ಯು ಚೇತನ್ ಸೂರ್ಯ ಅವರೇ once again. And ಈಗ